ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರೈತರ ಬಗ್ಗೆ ಸಾಕಷ್ಟು ಒಂದು ಕನಸಿಟ್ಕೊಂಡಿರ್ತಕ್ಕಂಥ ನಾಯಕ. ಅವರ ಜನ್ಮದಿನದಂದು ಒಂದು ಆಣೆ ಮಾಡಿ 27 ಫೆಬ್ರವರಿದಂದು ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸಿದ್ದರಾಮಯ್ಯನವರ ತಪ್ಪು ನೀತಿಯಿಂದಾಗಿ 5,000 ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ರೈತರಿಗೆ ಧೈರ್ಯ ತುಂಬಬೇಕು ಅಂತೇಳಿ, ಆ ರೈತರಿಗೆ ಧೈರ್ಯ ತುಂಬಬೇಕು. ನಿಮ್ಮಿಂದ ನಾವಿದ್ದೇವೆ, ನಿಮ್ಮಿಂದ ಭಾರತೀಯ ಜನತಾ ಪಕ್ಷ ಇದೆ ಅಂತ ತಿಳಿಸಬೇಕು ಎಂಬ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಮುಷ್ಟಿ ಅಕ್ಕಿ ಅಭಿಯಾನ ಆರಂಭ ಮಾಡಲಾಗಿದೆ. ಅದರ ಪರಿಣಾಮವಾಗಿ ಇವತ್ತು ಪಾಲಿಕೆಯಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮುಷ್ಟಿ ಅಕ್ಕಿ ಅಭಿಯಾನ ಏನದಂತಂದ್ರೆ ಮಾಡಿದ್ದೇವೆ. ಇವತ್ತಿನ ಈ ಸಂದರ್ಭದಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾಜಿರಾವ್ ಭೋಸ್ಲೆ ಸಾಹೇಬ್ರೆ, ನಮ್ಮ ಭಾರತ ದೇಶದ ಆಹಾರ ನಿಗಮದ ಸದಸ್ಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತವೀರ್ ಕೇಸ್ಕರ್ ಸಾಹೇಬ್ರೆ, ಪಾಲ್ಕಿ ಪುರಸಭೆಯ ಮಾಜಿ ಅಧ್ಯಕ್ಷರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ರೇ, ಈಗಾಗಲೇ ಬಾಲಕೇಶ್ವರ ಮಂದಿರದಲ್ಲಿ ಈ ಮುಷ್ಟಿ ಅಕ್ಕಿ ಅಭಿಯಾನಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿರ್ತಕ್ಕಂಥ ಈ ತಾಲೂಕಿನ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮರಾವ್ ವರವಟ್ಟಿಕರ್ ಸಾಹೇಬ್ರೆ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರತಾಪರಾವ್ ಪಾಟೀಲ್ ಅವರೇ, ಈ ಆರಂಭದಲ್ಲಿ ಬಾಲ್ಕಿಯಲ್ಲಿ DK ಸಿದ್ದರಾಮ್ ಅಭಿಮಾನಿ ಬಳಗ ಅಂತ ಕಟ್ಟಿ ನನಗೆ ಸಹಾಯ ಮಾಡಿರ್ತಕ್ಕಂಥ ನನ್ನ ಸಹೋದರ ಇಲ್ಲೇ ಇದ್ದಾರೆ ಗೊತ್ತಿಲ್ಲ, ವೈಜನಾಥ್ ತಗಾರೆ ಅವರೇ, ಸುಭಾಷ್ ಶೆಣಳೆ ಅವರೇ, ಸತೀಶ್ ಸೂರ್ಯವಂಶಿ ಅವರೇ, ನೆರೆದಿರ್ತಕ್ಕಂಥ ಉದಯ್ ಕುಮಾರ್ ಮುಲ್ಗೆ ಅವರೇ, ಬಸವರಾಜ್ ಮುಲ್ಗೆ ಅವರೇ, ಶಿವದಾಸ್ ಸಿಂಧೆ ಅವರೇ, ಕೈಲಾಸ್ ಪಾಟೀಲ್ ರೇ, ಸಂಗಮೇಶ್ ಟೆಂಕಾಳೆ ಅವರೇ, ರವಿ ಕೇರಳ ಅವರೇ, ಶಿವಾನಂದ್ ಕೇರಳ ಅವರೇ, ನವನಾಥ್ ಪಾಟೀಲ್ ರೇ, ನೆರೆದಿರ್ತಕ್ಕಂಥ ಕ್ಷಮಿಸ್ಬೇಕು ಯಾರ ಹೆಸರು ತಗೊಂಡಿಲ್ಲ ಅಂತ ನಮ್ಮ ಕುಲಪ್ಪ ಮಾನ್ಕರ್ ಅವರು, ಹಣ ಮ್ಯಾಗ ಬರಬೇಕು, ಎಲ್ಲ ಉದಯ್ ಕುಮಾರ್ ಮುಲ್ಗೆ ಅವರು, ಅನೇಕ ಜನ, ಸಂತೋಷ್ ಶೆಡಳೆ ಅವರು, ಶರತ್ ದುರ್ಗಳೆ ಅವರು, ಅನೇಕ ಜನರು ನಿಮ್ಮೆಲ್ಲರ ಒಂದು ಕೃಪೆಯಿಂದಾಗಿ ಇವತ್ತ ಪಾಲ್ಕಿ ನಗರದಲ್ಲಿ ಮುಷ್ಟಿ ಅಕ್ಕಿ ಅಭಿಯಾನ ನಾವೇನಂತಂದ್ರೆ ಬಹಳ ಯಶಸ್ವಿಯಾಗಿ ಈಗ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೇವೆ. ಇದನ್ನ ಹಳ್ಳಿ ಹಳ್ಳಿಗೆ ಒಯ್ಯಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಪಾಲಿಕೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತ ಈಶ್ವರ್ ಖಂಡ್ರೆ ಶಾಸಕರ ನೇತೃತ್ವದಲ್ಲಿ ಇವತ್ತು ಸಚಿವರು ಇದ್ದಾರೆ. ಒಂದು ಭಯದ ವಾತಾವರಣದಲ್ಲಿ ಈ ತಾಲೂಕಿನ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಭಯದ ವಾತಾವರಣದಲ್ಲಿ ಇವತ್ತು ಈ ತಾಲೂಕಿನ ಜನ ಈ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಯಾರಿಗೂ ಅಧಿಕಾರ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಇಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಅಧಿಕಾರ ಮಾಡ್ಲಿಕ್ಕಿಲ್ಲ ಅವಕಾಶ ಇಲ್ಲ, ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಏನಾದ್ರೂ ಎಲ್ಲರ ಕಂಟು ಎಲ್ಲರ ಅಧಿಕಾರ ಎಲ್ಲರ ಒಯ್ದಿಟ್ಟಾರಂದ್ರೆ ಅದು ಈಶ್ವರ್ ಖಂಡ್ರೆ ಅವರ ಮನೆ ಒಯ್ದಿಟ್ಟಾರ ಎಂಬ ಮಾತನ್ನ ನಾಚಿಕೆ ಬರಬೇಕು. ಇವತ್ತ ಅಧಿಕಾರ ವಿಕೇಂದ್ರೀಕರಣದ ಮಾತು ನಡೀತಾ ಇದೆ ಇಡೀ ದೇಶಾದ್ಯಂತ. ಆದ್ರೂ ಪಾಲಿಕೆಯಲ್ಲಿ ಅಧಿಕಾರ ಕೇಂದ್ರೀಕರಣ ನಡೀತಾ ಇದೆ. ಎಲ್ಲಾ PDOಗಳು ಅವ್ರ ಮನೆಗಿರಬೇಕು, ಗ್ರಾಮ ಸಭೆಗಳು ಬೋಗಸ್ ಗ್ರಾಮ ಸಭೆಗಳು ಅವ್ರ ಮನೆಗೆ ನಡಿಬೇಕು, ಮನೆ ಹಂಚಿದೇವಂತ ಬೋಗಸ್ ಲೆಟರ್ಗಳು ಅವ್ರ ಮನೆಗೆ ಟೈಪ್ ಆಗಬೇಕು, ಮತ್ತು ಎಲ್ಲಾ ಡಬಲ್ ಮಂಜಿಲಿದ್ದ ಮಂದಿಗೆ ಅಂದ್ರೆ ಮನೆಗಳು ಕೊಡಬೇಕು. ಈಶ್ವರ್ ಖಂಡ್ರೆ ಅವರೇ, ಗಾಂಧೀಜಿ ಚೌಕ್ ಮ್ಯಾಗ ನಿಂತು ನಾ ಇವತ್ತು ನಿಮಗೊಂದು ಪ್ರಶ್ನೆ ಮಾಡಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ನ್ಯಾಯ ಇದ್ರೆ, ನಿಜವಾಗಿಯೂ ನೀವು 50 ವರ್ಷದ ಮನೆತನದ ರಾಜಕಾರಣದಿಂದ ಬಂದಿದ್ದೆ ಆದಲ್ಲಿ ಸತ್ಯ ಹೇಳ್ರಿ, ಸತ್ಯ ಹೇಳ್ರಿ. ಏನು ಮನೆಗಳು ಕೊಟ್ಟಿದ್ರಿ, ಅವು ಬಡವರಿಗೆ ಕೊಟ್ರಿ, ಏನು ಸಾಹುಕಾರ ಮಂದಿ ಕೊಟ್ರಿ ಎಂಬುದನ್ನು ನ್ಯಾಯ ಕೊಡಬೇಕಂತ 15 ಎಕರೆ 20 ಎಕರೆ ಡಬಲ್ ಮಂಜಿಲ್ ಮನಿದವರಿಗೆ, ಅದು ಕಾಂಗ್ರೆಸ್ ದವರಿದ್ರು ಮಾತ್ರ ಮನೆಗಳು ಕೊಡ್ತಕ್ಕಂಥದ್ದು. ಇದು ಯಾವ ನ್ಯಾಯದ ಸ್ವಾಮಿ? ಭೀಮಣ್ಣ ಖಂಡ್ರೆ ಸಾಬರ್ ಕಮಾಲ್ ಶೆಟ್ಟಿದ 1 ಎಕರೆ ಜಮೀನಗರ್ ನೀವು ಮಾರ್ಕೊಟ್ರೆ ಯಾರಿಗೆ ಬೇಕಾದ್ರೂ ಕೊಡ್ರಿ. ಸರ್ಕಾರ ಯೋಜನೆ ನರೇಂದ್ರ ಮೋದಿ ಅವರು 3.5 ಲಕ್ಷ ಮನೆಗಳು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ.
ಆ ಮನೆಗಳು ಇವತ್ತು ಬಡವರಿಗೆ ತಲುಪಿಸಬೇಕಾದಲ್ಲಿ ನೀವು ಹೇರಾಫೇರಿ ಮಾಡಿದ್ರಿ ಅಂದ್ರ ಇದಕ್ಕೆ ದಯವಿಟ್ಟು ನೀವು ಏನೋ ಈಗ ರಾಜೀನಾಮೆ ಕೊಡು ಅಂತ ಕೇಳೋ ಪ್ರಶ್ನೆ ಬರಲ್ಲ. ಯಾಕಂದ್ರೆ ನಾಳೆ ನಾಡ್ದಿಗೆ ಎಲೆಕ್ಷನ್ ಡಿಕ್ಲೇರ್ ಆಗತ್ತ. ರಾಜೀನಾಮೆ ಕೊಡು ಅಂತ ಕೇಳೋದು ಪ್ರಶ್ನೆ ಬರಲ್ಲ. ಆದ್ರೆ ನೀವು ಮಾಡಿದ ತಪ್ಪಿಗೆ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವಕಾಶ ಕೊಟ್ಟಿದ್ದಾರ, ಆ ಮತಪತ್ರದ ಮೂಲಕ ನಿಮಗೆ ಉತ್ತರ ಕೊಡ್ತಾರ ಮಾತಿರೋದೇ ಗೊತ್ತಿನ ಸಂದರ್ಭ ನಾನು ಹೇಳಕ್ಕೆ ತಪ್ಪು ಮಾಡ್ತಾ ಇದ್ದೀರಾ. ಒಂದು 500 ರೂಪಾಯಿ ಚೆಕ್ ತಗೋಬೇಕಾದ್ರ ಆ ಬಾಣ್ತಿ ಹೆಣ್ಮಗಳು ನಿಮ್ ಮನೆಗೆ ಬರಬೇಕಾಗ್ಯದ. ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಸಂಸ್ಕಾರದಲ್ಲಿ ಮಹಿಳೆಗೆ ಬಹಳ ಮಹತ್ವ ಇದೆ. ಆ ಹೆಣ್ಣು ಮಗಳು 3-4 ದಿವಸದ ಕೂಸು ಹಿಡ್ಕೊಂಡು 500 ರೂಪಾಯಿ ಚೆಕ್ ತಗೊಳಕ್ ನಿಮ್ ಮನೆಗೆ ಬರಬೇಕಾಗ್ಯದ. ಯೋಚನೆ ಮಾಡ್ರಿ, ಇದು ಎಷ್ಟು ಪಾಪದ ಕೆಲಸ ನೀವು ಮಾಡ್ಲತ್ತೀರಿ ಅಂತ ಹೇಳಿ. ಇವತ್ತು ಸ್ತ್ರೀ ಶಕ್ತಿ ಹೆಣ್ಮಕ್ಳಿಗೆ ಜೀಪ್ ಕಟ್ಕೊಂಡು ನಿಮ್ ಮನೆಗೆ ಕರ್ಸ್ಕೊಳತ್ತೀರಿ. ಇದು ಯಾವ ನ್ಯಾಯ ಅದ ಅಂಬೋದೇನದ ಈಶ್ವರ್ ಖಂಡ್ರೆ ಅವ್ರು ಸ್ಪಷ್ಟಪಡಿಸ್ಬೇಕಂತ ನಾ ಇವತ್ತಿನ ಚಂದ್ರದಲ್ಲಿ ತಮ್ಮ ಮೂಲಕ ಕೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕು. ಇವತ್ತು ನಾವು मला कळालंय मराठीमध्ये बोला म्हणून तुम्ही म्हणला शांतीला मराठी कन्नड दोन्ही बोलणार आम्ही. आज ईश्वर खंड्रे जे गलती करल्यात त्यांची सजा द्यायचा अधिकार अगर कुणाजवळ आहे तर फक्त तुमच्यामध्ये आहे. आज सांगा तुम्ही, काम केलेला माणूस 30 रुपयाचं गडी हिंडत वाटप करत हिंडतय का? काम केलेला माणूस 30 रुपयाचं गडी घरोघर हिंडत वाटतंय का? ಕೆಲಸ ಮಾಡಿದ ಮನುಷ್ಯ 30 ರೂಪಾಯಿ ಗಡಿ ಮನಿ ಹಂಚ್ಕೊತ ತಿರುಗ್ತಾರೇನೋ? ಅವ್ರು ಕೆಲಸ ಮಾಡಿಲ್ಲ, ಇವತ್ತು 30 ರೂಪಾಯಿ ಗಡಿ ಹಂಚ್ಲತ್ತಾರ, ನಾಳೆ ಸೀರೆ ಹಂಚ್ತಾರ, ನಾಳೆ ಎಲೆಕ್ಷನ್ ರೊಕ್ಕ ಹಂಚ್ತಾರ. ಅವ್ರ ಕೊನೆ ಅಸ್ತ್ರ ಇಷ್ಟೇ ಅದ. ನಿಮ್ಗೆಲ್ಲರಿಗೂ ಗೊತ್ತದ ಲಾಸ್ಟ್ ಟೈಮ್ ನಾ ಹೆಂಗ್ ಸೋತೀನಿ, 3 ದಿನದಾಗ ಏನೇನ್ नाटक ಆಗ್ಯಾವ ಅಂತ. ते मी खुल्ला सांगू इच्छित शकत नाही. अजून थोडा मजबूर आहो. 3 दिवसात मी कसं पडलो, काका राजनीती झाला, काका नाटक झाले. हे तालुक्यात समजायला माहिती आहे, मी सांगायची जरूरत नाही. पण आज एकच विनंती आहे, समजा मिळून भारतीय जनता पार्टी मजबूत करू. आज पुरा देश नरेंद्र मोदीच्या मागे लागलाय. आज पुरा जग नरेंद्र मोदीच्या मागे लागलाय. पुरा देशात 22 राज्यात आज भारतीय जनता पार्टीचा अधिकार आहे. आणि नरेंद्र मोदीचं स्वप्न आहे कर्नाटक काँग्रेस मुक्त करतो म्हणून. कर्नाटक काँग्रेस मुक्त करतो म्हणून. पण आमचं तेवढं तर मोठा उद्देश नाही. मी एक मिलिटरीमॅनचा मुलगा हो, मी एक बारीक माणूस हो, मी एक गरीब माणूस हो. तुमच्या संध्याच्या पाया पडून भीक मागून विनंती करलेलो, भालकी काँग्रेस मुक्त करा. हे जरुरी आहे. पार्टी कोणाला काय तिकीट देत नाही, ते टेन्शन कोणी घेऊ नका. हात जोडून विनंती आहे. काही लोकांना तकलीफ आहे, टीकेला दूर ठेवा म्हणून मी आज गांधी चौकवर संध्या तालुक्याच्या लोकांसमोर जबान देवलो. भारतीय जनता पार्टी कोणाला बी तिकीट देऊ दे, मी भारतीय जनता पार्टीचं काम करणार आहे. ಇವತ್ತು ನಾ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮೆಲ್ಲ ತಾಲೂಕು ಜನರ ಮುಂದೆ ನಾ ಕೊಡವಿದ್ದೀನಿ. ನನ್ನ ಮನಸ್ಸು ದೊಡ್ಡದಿದೆ. ಬಹಳ ಜನಕ್ಕೆ ಅಧಿಕಾರ ಬೇಕಾಗಿರ್ಬೇಕು, ಆದ್ರೆ ನನಗೆ ಅಧಿಕಾರ ಬೇಕಾಗಿಲ್ಲ. ನಿಮ್ ಪ್ರೀತಿ ಸಾಕದ, ನಿಮ್ ಹೃದಯದ ನಂಗೇನು ಜಾಗ ಕೊಟ್ಟು 50,000 ಓಟ್ ಹಾಕಿರಿ, ನನ್ನ ಮೈಯ ರಕ್ತ ನಾ ಬಾಲ್ಕಿ ತಾಲೂಕಿನ ಜನರು ಸೇವಾ ಮಾಡಾವಿದ್ದೀನಿ. ಪಕ್ಷ ನನಗೆ ಅಧಿಕಾರ ಅವಕಾಶ ಕೊಡ್ತದೋ ಇಲ್ಲ ಗೊತ್ತಿಲ್ಲ. ಪಕ್ಷ ಯಾರಿಗೆ ಅವಕಾಶ ಕೊಡ್ಲಿ, ನಾವು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಆಕಾಂಕ್ಷಿಗಳರ. ಇವತ್ತ ಸನ್ಮಾನ್ಯ ಪ್ರಕಾಶ್ ಖಂಡ್ರೇಜಿ ಅವರು ಟಿಕೆಟ್ ಆಕಾಂಕ್ಷಿಯರ, ಡಾಕ್ಟರ್ ಶ್ಯಾಮ್ ಮೋರೆ ಅವರು ಟಿಕೆಟ್ ಆಕಾಂಕ್ಷಿಯರ, ಅನಿಲ್ ಶಿಂದೆ ಸಾಹೇಬರು ಟಿಕೆಟ್ ಆಕಾಂಕ್ಷಿಗಳರ, ಇವತ್ತು ರಾಮರಾವ್ ವರೋಟಿಕರ್ ಸಾಹೇಬರು ಟಿಕೆಟ್ ಆಕಾಂಕ್ಷಿಯರ, ನಮ್ಮ ವಿಜಯ್ ಕುಮಾರ್ ಕಣಜಿಕರ್ ಅವರು ಟಿಕೆಟ್ ಆಕಾಂಕ್ಷಿಯರ, ಶಿವರಾಜ್ ಜಿ ಗಂಗೆ ಸಾಹೇಬರು ಕೂಡ ಟಿಕೆಟ್ ಆಕಾಂಕ್ಷಿಯರ. ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೊಟ್ರ ಸಹಿತ ಈಶ್ವರ್ ಖಂಡ್ರೆ ಅವರೇ, ನಾವೆಲ್ಲರೂ ಒಂದೇ ಭಾರತೀಯ ಜನತಾ ಪಾರ್ಟಿ ಮಾಡೋರಿದ್ದೆ ಅಂತ ಯಾವುದೇ ಕಾರಣಕ್ಕೆ ಬೇರೆ ಯಾರು ಏನ್ ಗೇಮ್ ಮಾಡತ್ತಾರೋ ಗೊತ್ತಿಲ್ಲ. ನನಗ್ ಒಂದೇ ಗೇಮ್ ಗೊತ್ತದ, ಇದೊಂದು ಸಲ ಬಾಲ್ಕಿಯಲ್ಲಿ ಬಿಜೆಪಿ ಗೆಲ್ಸೋದು, ಯಡಿಯೂರಪ್ಪರ ಕೈ ಬಲಪಡಿಸೋದು. ನಾವು ನೀವೆಲ್ಲರೂ ಸೇರಿ ಯಡಿಯೂರಪ್ಪರಿಗೆ ನಂಬಿ ಕೆಜಿಪಿ ಹೋಗಿದ್ದೆವು. ನೀವೆಲ್ಲರೂ ವಿಶ್ವಾಸದಿಂದ ಮಾತಾಡಬೇಕು. ಇವತ್ತು ನಾವು ನೀವೆಲ್ಲರೂ ಯಾಕೆ ಕೆಜಿಪಿ ಹೋಗಿದ್ದೆವು? ಗುರುಪಾದಪ್ಪ ನಾಗಮಾರಪಳ್ಳಿ ಮತ್ತು BS ಯಡಿಯೂರಪ್ಪರಿಗೆ ನಂಬಿ ನಾವು ಕೆಜಿಪಿ ಹೋಗಿದ್ದೆವು. ಇವತ್ತು ನಾವೊಬ್ಬರಿಗೆ ಕಳ್ಕೊಂಡಿನಿ. ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿಗೆ ನಾ ಕಳ್ಕೊಂಡಿನಿ, ಯಡಿಯೂರಪ್ಪ ಅವರಿಗೆ ಕಳ್ಕೊಳ್ಳೋಕೆ ನಾವು ಸಿದ್ಧರಿಲ್ಲ ಅನ್ನೋ ಮಾತಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಪಕ್ಷ ಸರ್ವೆ ಆದರೆ ಟಿಕೆಟ್ ಕೊಡ್ತಾ ಅನ್ನೋದ ನ್ಯಾಯನೇ ಸಿಗಬಹುದು ಅಂತ ಹೇಳಿ ವಿಶ್ವಾಸ ಇಟ್ಕೊಂಡು ನಡೀಲಿ. ಜನರ ಮನಸ್ಸಿನಾಗ ಯಾರ ಹೆಸರು ಅವರಿಗೆ ಟಿಕೆಟ್ ಸಿಗ್ತದೆ.
ಜನರ ಮನಸ್ಸಿನಾಗ ಹೆಸರು ಇಲ್ದವ್ರಿಗೆ ಯಾವತ್ತೂ ಟಿಕೆಟ್ ಸಿಗಲ್ಲ. ಅವ್ರು ಎಷ್ಟೇ ಗೇಮ್ಗಳು ಆಡಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನರ ಮನಸ್ಸಿನಾಗ ಇದ್ದವರಿಗೆ ಟಿಕೆಟ್ ಸಿಗ್ತದ, ಜನರ ಭಾವನೆ ಇದ್ದವರಿಗೆ ಟಿಕೆಟ್ ಸಿಗ್ತದ, ಜನರ ಜೊತೆ ಯಾರು ಬೆರ್ಸ್ಕೊಂಡು ಹೋಗಾರ ಅಂತೇಳಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತೇನದ ಗೊತ್ತಾಗಿ ಮಾತದ. ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿ ಮಜಬೂತ್ ಮಾಡಾಡಿ ಯಡಿಯೂರಪ್ಪ ಇವತ್ತು ಮೇಲೆ ಅಧಿಕಾರಕ್ಕೆ ಬಂದ್ರ ನಾನು ಪ್ರತಿ ಊರಲ್ಲಿ ಹೇಳಿನಿ, ನನ್ನ ಕನಸದ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ನಮ್ ಕನಸದ. ಈ ರೋಡ್ಗಳು ಈ ಬಿಲ್ಡಿಂಗ್ಗಳು ಬಹಳ ಕಟ್ಟಿದೆ ನಾವೀಗ, ಅದ್ರ ಪರ್ಸೆಂಟೇಜ್ ಬಿ ಬಹಳ ಹೊಡೆದಾರ ನಮ್ಮ ನಾಯಕರುಗಳು. ಇಬ್ಬರೇ ಗುತ್ತೇದಾರಗಳಿಗೆ ಸಲ್ಲಿಸಿ ಪೂರಾ ತಾಲೂಕಿನಾಗಿಂದ ಹೊಸ ಗುತ್ತೇದಾರಗಳಿಗೆ ಬಿ ಖತಮ್ ಮಾಡ್ಯಾರ ನಮ್ಮ ತಾಲೂಕರು. ಅದಕ್ಕೆ ನಂಗೆ ಅದ್ರಾಗ ಯಾವ್ದ್ರಾಗ ಬಿ ವಿಶ್ವಾಸ ಇಲ್ಲ. ನಂಗೆ ವಿಶ್ವಾಸದ ರೈತರ पाणी कोरा ಮಾಡಿಕೊಡೋದ್ರಾಗ. मला विश्वास आहे तुमचं पाणी कोरा करून द्या आणि ते येडियुरप्पाच्या नेतृत्वामध्ये होणार आहे. येडियुरप्पाचं 75 उमार झालं, हे लास्ट इलेक्शन आहे त्यांचं बी. हे लास्ट इलेक्शन आहे, लक्षात राहू दे. ते किसानचा नेता आहे, ह्याच्यात जात न पात, ते जातपात फक्त सिद्धरामय्या करताय. सिद्धरामय्याला काही काम नाही. लिंगायत मध्ये भांडणं लावायचं, मराठ्यामध्ये भांडणं लावायचं. त्यांना आलंयच आजपर्यंत जाती राजकारण करून इथपर्यंत, तर त्यांना लास्टला बी जाती राजकारण करूनच मरणार आहे. त्यासाठी ते सिद्धरामय्याला सोड. आपण लिंगायत नाही, मराठा नाही, धनगर नाही, कोळी नाही, माळी नाही, मुसलमान नाही, कुंभार नाही, कंबार नाही, हर जातीचे लोक एक होऊन आज नरेंद्र मोदी येडियुरप्पाला बघून आणि ह्या तालुक्यातले राक्षस लोकांना मिटवायसाठी आपण समजा एकदा लास्ट एक व्हायचं आहे. हे कळकळीचं हात जोडून विनंती आहे. मी घरोघर येणार आहोत. मी चांगला तिकीट कोणाला का देत नाही म्हणलो, ह्याच्यावर माझ्या अजून परीक्षा करायची जरूरत नाही. पण 50,000 वोट घेतल्यानंतर मी 5 वर्ष झालं कोणत्या ऑफिसला गेली नाही, कोणत्या ऑफिसरला धमकी दिली नाही, कोणत्या दुकानला गेली नाही, कोणत्या आडतला गेली नाही, कोणत्या वाईन शॉपला गेली नाही, कोणाला धमकी दिली नाही, 5 पैसे कोणाजवळ घेतले नाही. हे डीके सिद्धराम त्याच्या प्रामाणिकतेला ह्याच्यापेक्षा जास्त सर्टिफिकेटची जरूरत नाही. अगर माझ्या जागी दुसरा राहत होतं तर 50,000 वोट घेतलं, मग रोज एक ऑफिसला जात होतं, दाब देत होतं. सिंगल एक ऑफिसचा कट्टा चढला नाही. मी हे इमानदार नाही तर शपथ करून सांगला. एवढा प्रामाणिकतेनं मी राहिलो तर प्रामाणिकतेला देव बी उत्तर देते असं विनंती करून बंधूला विनंती करतो, कोणी इथंच कट राहायचं नाही. बसवेश्वर चौकला जाऊन माळ घालून शिवाजी चौकला जायचं आहे. थोडा इथं हे बोललंय, फेर बोललंय, गलत समजून घ्यायचं नाही. हे येत आहे